Hi dear students, welcome to online class. This is a continued video of the schoolboy poem. Previous video ನಾವು ಏನು ಮಾಡಿದ್ದೀವಿ ಅಬೌಟ್ ದ ಆಥರ್ ಮತ್ತು ರೀಡಿಂಗ್ ಆಕ್ಟಿವಿಟಿ ಆಮೇಲೆ ಒಂದೆರಡು ಪ್ಯಾರನ್ನು ಓದ್ಕೊಂಡಿದ್ವಿ. ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾಲ್. ಆ ವ್ಯಕ್ತಿ ಯಾರೋ ವಿದ್ಯಾರ್ಥಿಯನ್ನು ಗಮನದಲ್ಲಿಕೊಂಡು ಇಲ್ಲಿ ವಿಲಿಯಂ ಬ್ಲೇಕ್ ಅವರು ಒಂದು ಪೋಯಮನ್ನು ಬರೆದಿದ್ರು. ಮೊದಲನೇ ಪ್ಯಾರಾದಲ್ಲಿ ನನಗೆ ಮುಂಜಾನೆ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಕ್ಕಿಗಳು ಹಾಡ್ತಿರ್ತವೆ, ಪರಿಸರವೆಲ್ಲ ತುಂಬ ಸಮೃದ್ಧವಾಗಿರ್ತದೆ, ಸ್ಕೈಲಾರ್ಕ್ ಪಕ್ಷಿ ಹಾಡ್ತಿರ್ತದೆ, ಅದ್ರ ಜೊತೆ ನಾನು ಹಾಡ್ತಾನೆ ಹೇಳ್ತೀನಿ, ನನ್ನ ದನಗಳು ಭಾಳ ಸುಂದರವಾಗಿರ್ತಾವೆ ಅಂತ ಹೇಳ್ತಾನೆ ಎರಡನೇ ಪ್ಯಾರಾದಲ್ಲಿ. ಆದರೆ ನಾನು ಎದ್ದ ತಕ್ಷಣ ಆ ಒಂದು ಬೇಸಿಗೆಯ ಆರಂಭದಲ್ಲಿ ಬೇಸಿಗೆಯ ಮುಂಜಾನೆಗಳೆಲ್ಲ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗೋದಂದರೆ ನನಗೆ ತುಂಬ ಬೇಜಾರು. ಅಲ್ಲಿ ನನ್ನ ಖುಷಿಯೆಲ್ಲ ಹೋಗ್ತದೆ. ಅಲ್ಲಿ ಏನಾಗ್ತದೆ, ಅಲ್ಲಿ ಟೀಚಿಂಗ್ ಬರೀ ವಿಷಯವನ್ನು ತಲೆ ತುಂಬ್ತಾರಲ್ಲ, ಅದು ನನಗೆ ಭಾಳ ಬೇಜಾರು ತರ್ತದೆ ಅಂತ ಹೇಳ್ತಾ ಹೋಗ್ತಾನೆ. ದ ಲಿಟ್ಲ್ ಒನ್ ಸ್ಪೆಂಡ್ ದ ಡೇ ಇನ್ ಸೈನ್ ಆ್ಯಂಡ್ ಡಿಸ್ಪ್ಲೇ. ನಾನು ಚಿಕ್ಕ ಹುಡುಗ ಏನು ಮಾಡ್ತಾನೆ ಅಂದ್ರೆ ತನ್ನ ಇಡೀ ದಿನವನ್ನು ನಿಟ್ಟುಸಿರು ಬಿಡ್ತಾನೆ, ನಿರಾಶೆಯಲ್ಲಿ ಕಳೆದು ಬಿಡ್ತಾನೆ ಅಂತೇಳಿ ನೋಡಿದೆ. ಓಕೆ, ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 12. ಪೇಜ್ ನಂಬರ್ 12ಅಲ್ಲಿ ಥರ್ಡ್ ಪ್ಯಾರಾ ಏನಿದೆಯಲ್ಲ, ಫಸ್ಟ್ ಪ್ಯಾರಾ ಅಂದರೆ ಪೋಯಮ್ದು ಥರ್ಡ್ ಪ್ಯಾರಾ. ದೆನ್ ಅಟ್ ಟೈಮ್ಸ್ I dropping sit and spend many an anxious hour. Nor in my book can I take delight, nor sit in learning bored, worn through with the dreary shower. Let's come to the meaning of this prayer. Then at times I drooping sit. ಡ್ರೂಪಿಂಗ್ ಅಂದರೆ ಇಳಿಬೀಳುವಿಕೆ, ಅಂದರೆ ಬಹಳ ಬೇಜಾರಾಗಿ ಕೂಡೋದು. ಹೀಗೆ ಮೈ ಬಸ್ಸುಗಳದ್ದು ಹೀಗೆ ಕೂಡ್ತಾರಲ್ಲ, ಅದಕ್ಕೆ ಇಳಿಬೀಳುವಿಕೆ. ದೆನ್ ಅಟ್ ಟೈಮ್ಸ್ ಐ ಡ್ರೂಪಿಂಗ್ ಸಿಟ್. ನಾನು ಸ್ಕೂಲ್ಗೆ ಹೋದಾಗ ಖುಷಿಯಾಗಿ ಕೊಡೋದಿಲ್ಲ, ಬೇಜಾರಾಗಿ ಹೀಗೆ ಬಸ್ಸುಗಳದ್ದು ಕೂಡ್ತೇನೆ. ಆ್ಯಂಡ್ ಸ್ಪೆಂಟ್ ಮೆನಿ ಆ್ಯಂಕ್ಷಿಯಸ್ ಅವರ್. ನನಗೆ ಭಾಳ ಹೆದರಿಕೆ ಆಗ್ತದೆ ಸ್ಕೂಲ್ನಾಗ ಕೊಟ್ಟಾಗ. ಒಂದು ಮಗು ಹೇಗೆ ಕಳೀತದೆ ನನ್ನ ದಿನವನ್ನು ಸ್ಕೂಲ್ನಲ್ಲಿ ಹೆದರಿಕೆಯಿಂದ, ಅಂಜಿಕೆಯಿಂದ, ಏನಾಗ್ತದೋ, ಯಾವ ಸರ್ ಏನು ಕೇಳ್ತಾರೋ, ಯಾವ ಟೀಚರ್ ಏನು ಮಾತಾಡ್ತಾರೋ, ಯಾವ ಪ್ರಶ್ನೆಯನ್ನು ಕೇಳ್ತಾರೋ, ನನಗೆಲ್ಲ ಏನಾಗ್ತದೆ, ಹೆದರಿಕೆಯಲ್ಲಿ ದಿನವನ್ನು ಕಳಿತೀನಿ. ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಡಿಲೈಟ್. ನನ್ನ ಪುಸ್ತಕದಿಂದ ನನಗೆ ಸಂತೋಷ ಸಿಗೋದಿಲ್ಲ. ಈ ಪುಸ್ತಕಗಳು ನೋಡಿದರೆ ನನಗೆ ಸಂತೋಷ ಸಿಗ್ತಾ ಇಲ್ಲ. ಹೊರಗಡೆ ಪರಿಸರ ನೋಡಿದ್ರೆ, ಆ ಸ್ಕೈಲಾರ್ಕ್ ಹಾಕಿ ಹಾಡೋದನ್ನು ನೋಡಿದ್ರೆ, ಎಲ್ಲ ಗಿಡ ಮರಗಳು ನೋಡಿದ್ರೆ, ಎಲೆಗಳನ್ನು ನೋಡಿದ್ರೆ, ಚಿಗುರನ್ನು ನೋಡಿದ್ರೆ, ಆ ಇಬ್ಬನಿಯನ್ನು ನೋಡಿದ್ರೆ, ಹುಲ್ಲನ್ನು ನೋಡಿದ್ರೆ ನನಗೇನಾಗ್ತದೆ, ಮನಸ್ಸು ತುಂಬಿ ಬರ್ತದೆ, ಖುಷಿ ಆಗ್ತದೆ. ಆದರೆ ನನಗೆ ಈ ಶಾಲಾ ಪರಿಸರದಲ್ಲಿ 4 ಗೋಡೆಗಳಲ್ಲಿ ಈ ಯಾವಾಗಲೂ ಪ್ರತಿದಿನ ಬಂದು ಬೇರೆ ಬೇರೆ ಸಬ್ಜೆಕ್ಟನ್ನು ತಲೆಯಲ್ಲಿ ತುಂಬಿ ಮಾರ್ಕ್ಸನ್ನು ಗಳಿಸ್ಬೇಕು ನೀವು ಅಂತ ಹೇಳಿ ನನಗೆ ಟಾರ್ಚರ್ ಕೊಡ್ತಾರಲ್ಲ, ಇಲ್ಲಿ ನನಗೇನಾಗ್ತದೆ, ಖುಷಿ ಹೊರಗೆ ಬರ್ತಾ ಇಲ್ಲ. ನಾನು ಹೆದರಿಕೆಯಿಂದ ಸಮಯವನ್ನು ಕಳೆದಿದ್ದೀನಿ ಅಂತ ಹೇಳ್ತಾರೆ. ನಾಟ್ ಸಿಟ್ ಲರ್ನಿಂಗ್ ಪವರ್ ಓನ್ ಥ್ರೂ ವಿತ್ ಅ ಡ್ರೈ ಶಾವರ್. ಏನಾಗ್ತದೆ, ನನಗೆ ಬಹಳ ಬೇಜಾರಾಗ್ತದೆ. ಲರ್ನಿಂಗ್ ಪವರ್ ಅಂದರೆ ಮೆಟಾಫರ್ ಫಾರ್ ಸ್ಕೂಲ್, ಅಂದರೆ ಬಹಳ ಬೇಜಾರಾಗ್ತದೆ ನನಗೆ ಲರ್ನಿಂಗ್ ಪವರ್. ಏನಾಗ್ತದೆ, ನನಗೆ ಫುಲ್ ಆಫ್ ಡಿಸ್ಮೈ, ನಿರಾಶೆಯಲ್ಲಿ ಕಳೀತಾ ಇದ್ದೇನೆ ನಾನು. ಲರ್ನಿಂಗ್ ಪವರ್ ಅಂದರೆ ನಾನು ಭಾಳ ಸುಮ್ಮನೆ ಒಂದಿಷ್ಟು ಆಸಕ್ತಿ ಇಲ್ಲದೆ, ಚೈತನ್ಯವಿಲ್ಲದೆ ಕಲಿತಾ ನನ್ನ ಕಲಿಕೆ ನಡೆದಿದೆ. ಓನ್ ಥ್ರೂ ವಿತ್ ಅ ಬ್ರೈರಿ ಶಾವರ್ ಅಂದರೆ ಒಂದು ಬೇಸರದ ಏನಾಗ್ತದೆ, ಕ್ಷಣಗಳನ್ನು ಕಳೀತಾ ಇದ್ದೀನಿ. ಶಾವರ್ ಅಂದರೆ ತುಂತುರು ನೀರು ಬೀಳೋದು ಮೈ ಮೇಲೆ. ಡ್ರೈರಿ ಶಾವರ್ ಓರ್ ಅಂದರೆ ಧರಿಸಿದ ಆಮೇಲೆ ನಾನು ಇಲ್ಲೇನು ಮಾಡ್ತಿದ್ದೀನಿ, ಹೊರಗಡೆ ಪರಿಸರದಲ್ಲಿ ಹೋದರೆ ಒಂದು ಸ್ವಚ್ಛಂದವಾದ ಗಾಳಿ, ಆ ಮಳೆ, ಜಿಟಿ ಮಳೆ, ತುಂತುರು ಮಳೆಯಲ್ಲಿ ನಾನು ತೋರಿಸ್ಕೊಂಡ್ರೆ ಏನಾಗ್ತದೆ, ನನಗೆ ಖುಷಿ ಆಗ್ತದೆ. ಆದರೆ ಇಲ್ಲಿ ಏನಾಗ್ತಿದೆ, ನಿರಾಸೆಯ ಮಳೆ ಬರ್ತಾ ಇದೆ, ಇಲ್ಲಿ ಬಹಳ ಬೇಜಾರನೇ ಮಳೆ ಬರ್ತಾ ಇದೆ. ಇಲ್ಲಿ ಕ್ರಿಯೇಟಿವಿಟಿಗೆ ಆಸ್ಪದವಿಲ್ಲ. ಇಲ್ಲಿ ಎಲ್ಲರಿಗೆ ಒಂದೇ ಪಾಠ. ಯಾರಿಗೆ, ಒಬ್ಬ ದೊಡ್ಡ ವಿದ್ಯಾರ್ಥಿಗೂ ಒಂದೇ ಪಾಠ, ಅತ್ಯಂತ ಬ್ರಿಲಿಯಂಟ್ ಆದ ವಿದ್ಯಾರ್ಥಿಗೂ ಒಂದೇ ಪಾಠ, ಕ್ರಿಯೇಟಿವಿಟಿ ಇದ್ದ ವಿದ್ಯಾರ್ಥಿಗೂ ಒಂದೇ ಪಾಠ. ಆತ ಬೇರೆ ಬೇರೆ ಕಲೆಗಳು ಏನು ವ್ಯಕ್ತಪಡಿಸ್ತಾರಲ್ಲ, ಅವ್ರಿಗೆ ಯಾವ ಕಲೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಆಸ್ಪದ ಇಲ್ಲ. ಇಲ್ಲಿ ಎಲ್ರಿಗೂ ಒಂದೇ ಪಾಠ. ಏನು ಒಂದೇ ಪಾಠ? ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ಟ್ಯಾಲೆಂಟ್ಸ್ ಇರ್ತದೆ. ಲೈಕ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ,
ಒಂದು ಇಮೇಜ್ ಬರ್ತಾ ಇದೆ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಹೇಗೆ ನಡೀತಾ ಇದೆ. ವಿಲಿಯಂ ಬ್ಲೇಕ್ ಅವರು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡೆ ಇದೇನು ಬರ್ತಿದ್ದಾರೆ, ಒಂದು ಪೊಯಮನ್ನು ಬರೆದಿದ್ದಾರೆ. ಶಾಲಾ ಒಂದು ಪರಿಸರದಲ್ಲಿ ವಿದ್ಯಾರ್ಥಿಯ ಸೃಜನಶೀಲತೆ ಹಾಳಾದರೆ ಆತ ಹೇಗೆ ತಾನು ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ ಇಲ್ಲಿ ಅನ್ನೋದನ್ನು ಈ ಒಂದು ಪೊಯಮಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಈಗ ಒಂದು ಮೀನಿಗೆ ಏನಿದೆ, ಈಜುವಂಥ ಒಂದು ಟ್ಯಾಲೆಂಟ್ ಇದೆ. ಆಮೇಲೆ ಆನೆಗೆ ತನ್ನ ಭಾರದಿಂದ ನಡೀತಕ್ಕಂಥ ಒಂದು ಟ್ಯಾಲೆಂಟ್ ಇದೆ, ತನ್ನ ಕಜಿ ಗಾಂಭೀರ್ಯದಿಂದ. ಕೋಗಿಲಿಗೆ ಹಾಡ್ತಕ್ಕಂಥ ಟ್ಯಾಲೆಂಟ್ ಇದೆ. ಹೀಗೆ ಬೇರೆ ಬೇರೆ ಪ್ರಾಣಿಗೆ ಬೇರೆ ಬೇರೆ ಟ್ಯಾಲೆಂಟ್ ಇದೆ. ಚಿರತೆಗೆ ಓಡ್ತಕ್ಕಂಥ ಟ್ಯಾಲೆಂಟ್ ಇದೆ. ಬೇರೆ ಬೇರೆ ಪ್ರಾಣಿಗೆ ಬೇರೆ ಬೇರೆ ಬೇರೆಯಾದಂಥ ಟ್ಯಾಲೆಂಟ್ ಇದೆ. ನವಿಲಿಗೆ ಕುಣಿತಕ್ಕಂಥ ಟ್ಯಾಲೆಂಟ್ ಇದೆ. ಈ ಎಲ್ಲ ಪ್ರಾಣಿಗಳನ್ನು ಒಂದು ಕಡೆ ಕೂಡಿಸಿ ಏನು ಮರ ಹತ್ತುವಂಥ ಒಂದು ಚಾಲೆಂಜನ್ನು ಕೊಟ್ಟರೆ, ಮಂಗಕ್ಕೆ ಮರ ಹತ್ತುವಂಥದ್ದು, ಜಂಪಿಂಗ್ ಮಾಡುವಂಥ ಟ್ಯಾಲೆಂಟ್ ಇದೆ. ಎಲ್ಲ ಪ್ರಾಣಿಗೂ ಒಂದು ಕ್ಲಾಸ್ ರೂಮಲ್ಲಿ ಕೂಡಿಸಿ ನೀವೆಲ್ಲರೂ ಏನು ಮಾಡಬೇಕು, ನೀವು ಬ್ರಿಲಿಯಂಟಾಗಿ ಪ್ರೂವ್ ಮಾಡಬೇಕಂದ್ರೆ ಮರ ಹತ್ತಬೇಕು. ಮರ ಹತ್ತಿದರೆ ಮಾತ್ರ ನೀವೇನು ಬ್ರಿಲಿಯಂಟ್, ಇಲ್ಲದಿದ್ದರೆ ನೀವು ದಡ್ಡರು, ನೀವು ವೇಸ್ಟ್ ಫೆಲೋಗಳು, ನೀವು ಉಪಯೋಗಕ್ಕೆ ಇಲ್ಲದವರು, ಕೆಲಸಕ್ಕೆ ಬಾರದವರು, ಹೀಗೆಲ್ಲ ಬೈದು ಬಿಟ್ಟರೆ ಉಳಿದ ಪ್ರಾಣಿಗಳಿಂದ ಬೇಜಾರಾಗಿಬಿಡ್ತದೆ. ಮೀನು ನೀರೆಲ್ಲ ಚೆನ್ನಾಗಿರ್ತದೆ, ಅದಕ್ಕೆ ಮರ ಹತ್ತೋದು ಗೊತ್ತಿಲ್ಲ. ಮಂಗ ಚೆನ್ನಾಗಿ ಮರ ಇರ್ತದೆ, ಅದಕ್ಕೆ ಈಜೋದು ಗೊತ್ತಿಲ್ಲ. ನವಿಲಿಗೆ ಕುಣಿಯೋದು ಗೊತ್ತಿದೆ, ಕುಣಿಯೋದು ಬಹಳ ಅದ್ಭುತವಾಗಿ ಕುಣಿತದೆ, ಆದರೆ ಹಾಡು ಅಂದರೆ ಹಾಡ್ತಾ ಅದು. ಹೀಗೆ ಪ್ರತಿ ವಿದ್ಯಾರ್ಥಿಯನ್ನು ಅವನದೇ ಆದ ಒಂದು ಮಾರ್ಗದಲ್ಲಿ ಕಲಿಸಬೇಕು. ಪಠ್ಯವನ್ನು ಕಲಿಸ್ಬೇಕಾದ್ರೆ ಪ್ರತಿ ವಿದ್ಯಾರ್ಥಿಗೆ ಅವನದೇ ಆದ ಒಂದು ಮಾರ್ಗವನ್ನು ಕಲಿಸಬೇಕು. ಪರಿಸರದಲ್ಲಿ ಕರ್ಕೊಂಡು ವಿದ್ಯಾರ್ಥಿಗಳನ್ನು ಕಲಿಸಬೇಕು ಅನ್ನೋದನ್ನು ಇಲ್ಲಿ ಒಂದು ಗಮನದಲ್ಲಿಟ್ಟುಕೊಂಡು ವಿಲಿಯಂ ಬ್ಲೇಕ್ ಅವರು ಪೋಯಮನ್ನು ಹೇಳ್ತಾ ಹೋಗ್ತಿದ್ದಾರೆ. ಹೌ ಕ್ಯಾನ್ ದ ಬರ್ಡ್ ದ್ಯಾಟ್ ಈಸ್ ಬಾರ್ನ್ ಫಾರ್ ಜಾಯ್ ಸಿಟ್ ಇನ್ ಅ ಕೇಜ್ ಆ್ಯಂಡ್ ಸಿಂಗ್? ಹೌ ಕ್ಯಾನ್ ಎ ಚೈಲ್ಡ್ ವೆನ್ ಫಿಯರ್ಸ್ ಅನಾಯ್ ಬಟ್ ಡ್ರೂಪ್ಸ್ ಹೀಸ್ ಟೆಂಡರ್ ವಿಂಗ್ ಆ್ಯಂಡ್ ಫಾರ್ಗೆಟ್ ಹೀಸ್ ಯೂತ್ಫುಲ್ ಸ್ಪ್ರಿಂಗ್? ಹೌ ಕ್ಯಾನ್ ದ ಬರ್ಡ್ ದ್ಯಾಟ್ ಈಸ್ ಬಾರ್ನ್ ಫಾರ್ ಜಾಯ್? ಪ್ರತಿ ಮಗುನು ಹುಟ್ಟಿದ ಯಾಕೆ ಒಂದು ಜಾಯ್ಗಾಗಿ. ಇಟ್ ಬಾರ್ನ್ ಫಾರ್ ದ ಜಾಯ್ ಅಂದರೆ ಒಂದು ಬರ್ಡ್ ಅಂದರೆ ಇಲ್ಲಿ ಒಂದು ಮಗುವಿಗೆ ಹೋಲಿಸ್ತಿದ್ದಾರೆ. ಮಗು ಹುಟ್ಟಿದ ಯಾಕೆ? ಒಂದು ಖುಷಿಯಾಗಿ ತನ್ನ ಜೀವನ ಸಾಗಿಸೋದಕ್ಕೆ. ಮಗು ಹುಟ್ಟಿದಾಗ ಎಷ್ಟು ಖುಷಿಯಾಗಿರ್ತೈತೆ, ಒಂದು 5-6 ವರ್ಷ ಭಾಳ ಖುಷಿಯಾಗಿ ಓಡಾಡ್ಕೊಂಡು ಆಟ ಆಡ್ತಿರ್ತಾರೆ. ಅದನ್ನು ತಂದು ಕಾನ್ವೆಂಟ್ ಸ್ಕೂಲ್ಗೋ ನರ್ಸರಿ ಸ್ಕೂಲ್ಗೋ ತಂದು ಅಡ್ಮಿಷನ್ ಮಾಡ್ತಾರೆ. ಮಗು ತನ್ನ ಜೀವನದ ಖುಷಿಗಳನ್ನೇ ಕಳ್ಕೊಂಡ್ಬಿಡ್ತೈತೆ. ಅದೇನಾಗ್ತದೆ, ನಿರಾಶೆಯಿಂದ ಮಂಕು ಕವಿದರ ಥರ ಕೂತು ಬಿಡ್ತದೆ ಮಗು. ಕೆಲವು ಮಕ್ಕಳಲ್ಲಿ ನೀವು ತಾರೆ ಜಮೀನ್ ಪರ್ ಮೂವಿ ನೋಡ್ಬೋದು. ತಾರೆ ಜಮೀನ್ ಪರ್ ಮೂವಿನ ನೋಡದೇ ಇದ್ದರೆ ಹೋಗಿ ನೋಡ್ರಿ. ಸಚ್ ಎ ವಂಡರ್ಫುಲ್ ಮೂವಿ ಇಟ್ ಈಸ್. ಆ ಮಗುವಿಗೆ ಒಂದು ವಿಶೇಷವಾದ ಕಲೆ ಇರ್ತೈತಿ, ಆದರೆ ಆ ಮಗುವಿಗೆ ಬೇಕಾದ ಒಂದು ವಾತಾವರಣ ಸಿಕ್ಕಿರೋದಿಲ್ಲ. ಅಲ್ಲಿ ಒಬ್ಬ ಶಿಕ್ಷಕ ಆ ವಾತಾವರಣ ಒದಗಿಸ್ತಾನೆ. ಮಗು ಅತ್ಯಂತ ಬ್ರಿಲಿಯಂಟಾಗಿ ಬೆಳೆದು ಬಿಡ್ತದೆ. ಇಲ್ಲಿ ಕೂಡ ಹಾಗೆ ಮಗು ಒಂದು ಪಕ್ಷಿ ಇದ್ದ ಹಾಗೆ ಅದೇನು ಮಾಡ್ತೈತಿ, ಹಾಡ್ತದೆ. ಗಿಡ ಮರಗಳಲ್ಲಿ ಕೂತ್ಕೊಂಡು ಮಸ್ತ್ ಹಾಡ್ತದೆ. ಆದರೆ ಅದನ್ನು ತಗೊಂಡು ಬಂದು ಒಂದು ಪಂಜರದಲ್ಲಿ ಕೂಡಿಸಿ, ನೀವು ಕೇಜಲ್ಲಿ ಕೂಡಿಸಿ, ಸಿಟಲ್ ಕೇಜ್ ಅದನ್ನು ಪಂಜರದಲ್ಲಿ ಕೂಡಿಸಿ ಹಾಡು ಅಂದರೆ ಹಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲಿ ಕೂಡ ವಿಲಿಯಂ ಬ್ಲೇಕ್ ಅವರು ಹೇಳ್ತಿದ್ದಾರೆ, ಒಂದು ಪಕ್ಷಿ ಹಾಡಲಿಕ್ಕೆ ಹುಟ್ಟಿರ್ತೈತಿ, ಒಂದು ಮಗು ಖುಷಿಯಾಗಿ ಇರಲಿಕ್ಕೆ ಹುಟ್ಟಿರ್ತೈತಿ. ಅದನ್ನು ಮಗುವನ್ನು ತಂದು ನೀವು ಪಂಜರದಲ್ಲಿ ಸಿರಿಸಿದರೆ ಅದು ಹಾಡ್ತಲ್ಲ. ಹೌ ಕ್ಯಾನ್ ಅ ಚೈಲ್ಡ್, ಅದು ಹಾಡಲಿಕ್ಕೆ ಸಾಧ್ಯ ಇಲ್ಲ. ವೆನ್ ಫಿಯರ್ಸ್ ಎನಾಯ್ ಬಟ್ ಡ್ರೂಪ್ಸ್ ಇಸ್ ಟೆಂಡರ್ ವಿಂಗ್ಸ್. ಅದಕ್ಕೆ ಈ ಪಂಜರವನ್ನು ನೋಡಿ ಹೆದರಿಕೆ ಆಗ್ತದೆ, ಅದು ಹಾಡಲಿಕ್ಕೆ ಆಗೋದಿಲ್ಲ, ಅದು ಹಾರಾಡಲಿಕ್ಕೂ ಆಗೋದಿಲ್ಲ. ಅದೇನಾಗ್ತದೆ, ಹೆದರಿಕೆಯಿಂದ ಏನಾಗಿದ್ರೆ ಅದಕ್ಕೆ ಸಿಟ್ಟು ಬರ್ತದೆ, ಹೆದರಿಕೆಯಿಂದ ಸಿಟ್ಟು ಬರ್ತದೆ, ಆತಂಕದಲ್ಲಿ ಇರ್ತದೆ. ಬಟ್ ಡ್ರೂಪ್ ಹೀಸ್ ಟೆಂಡರ್ ವಿಂಗ್ಸ್. ಟೆಂಡರ್ ಅಂದರೆ ಕೋಮಲ, TNDR, ಟೆಂಡರ್ ಅಂದರೆ ಕೋಮಲ. ಕೋಮಲ ಅಥವಾ ಸಾಫ್ಟ್ ಆಗ್ತಾ ಅದರದ್ದು ರೆಕ್ಕೆಗಳು, ಸಾಫ್ಟ್ ಆಗಿರ್ತಕ್ಕಂಥ ಅದರದ್ದು ಏನು ಪುಕ್ಕಗಳೇನಾಗ್ತದೆ, ರೆಕ್ಕೆಗಳೇನು ಮಾಡ್ತದೆ, ಇಳಿ ಬಿಡ್ತೈತಿ, ಕೆಳಗಡೆ ಬಿಟ್ಬಿಡ್ತೈತಿ, ಕೈ ಸೋತು ಬಿಡ್ತೈತಿ. ಅದು ಹಾರಲಿಕ್ಕೆ ಮನಸ್ಸೇ ಮಾಡೋದಿಲ್ಲ. ಹೆದರಿಕೆಯಿಂದ ಬೇಜಾರದಿಂದ ತನ್ನ ರೆಕ್ಕೆಗಳನ್ನು ಕೆಳಗಡೆ ಬಿಟ್ಟು ಕೂತ್ಬಿಡ್ತದೆ. ಯಾಕಂದರೆ ಪಂಜರ ಏನು ಸಣ್ಣದಿರ್ತೈತಿ, ಅದಕ್ಕೆ ಅವಕಾಶ ಸಿಗೋದಿಲ್ಲ ಹಾಡಲಿಕ್ಕೆ ಅದಕ್ಕೆ ಮನಸ್ಸಿನಲ್ಲಿ ಸ್ವಾತಂತ್ರ್ಯವಿಲ್ಲ. ಆ್ಯಂಡ್ ಫಾರ್ಗೆಟ್ ಹೀಸ್ ಯೂತ್ಫುಲ್ ಸ್ಪ್ರಿಂಗ್. ಅದೇನು ಮಾಡ್ತೈತಿ, ತನ್ನ ಒಂದು ಯೌವನದ ಸ್ಪ್ರಿಂಗ್ ಟೈಮ್ ಇರ್ತದಲ್ಲ, ಅತ್ಯಂತ ವಸಂತ ಕಾಲ ಇರೋದಿಲ್ಲ, ಆ ಕಾಲದಲ್ಲಿ ಮರೆತು ಬಿಡುತ್ತೆ. ವಸಂತ ಕಾಲದಲ್ಲಿ ಎಲ್ಲ ಎಲೆಗಳು ಚಿಗುರ್ತಿರ್ತಾವೆ, ಹಕ್ಕಿಗಳು ಹಾಡ್ತಿರ್ತಾವೆ, ಪರಿಸರ ಅತ್ಯಂತ ಸಮೃದ್ಧವಾಗಿ ಬೆಳೀತಾ ಇರ್ತೈತಿ. ಅಂಥ ಒಂದು ಸಮಯವನ್ನು
ಯೂತ್ಫುಲ್ ಸ್ಪ್ರಿಂಗನ್ನು ಮಗು ಏನು ಮಾಡ್ಬಿಡ್ತೈತಿ, ಕಳ್ಕೊಂಡು ಬಿಡ್ತೈತಿ ಬಿಕಾಸ್ ಆಫ್ ದಿಸ್ ಕೇಜ್ ಇಸ್ ನಥಿಂಗ್ ಬಟ್ ಅ ಸ್ಕೂಲ್. ಎಲ್ಲ ಸ್ಕೂಲ್ ಬಗ್ಗೆ ಹೇಳ್ತಾ ಇಲ್ಲ. ಯಾವ ಸ್ಕೂಲಲ್ಲಿ ಮಕ್ಕಳಿಗೆ ಬರೀ ಓದ್ರಿ ಆಟಕ್ಕೆ ಹೋಗಬೇಡ್ರಿ, ಓದ್ರಿ, ಎಲ್ಲಿ ಹೋಗಬೇಡ, ಓದು, ಒಂದು ರೂಮಲ್ಲಿ ಕೂಡ ಹಾಕಿ ಮಗುವಿನ ಈ ರೀತಿ ಟಾರ್ಚರ್ ಕೊಟ್ಟರೆ ಏನಾಗ್ತದೆ, ಮಗುವಿನ ಒಂದು ಪ್ರತಿಭೆ ಬೆಳವಣಿಗೆ ಆಗೋದಿಲ್ಲ ಅಂತ ವಿಲಿಯಂ ಬ್ಲೇಕ್ ಅವರು ಈ ಒಂದು ಪೋಯಮ್ ಮೂಲಕ ಹೇಳ್ತಾ ಹೋಗ್ತಿದ್ದಾರೆ. ಓಕೆ, ಇನ್ನು ಉಳಿದಂಥ 2 ಪ್ಯಾರಾಗಳನ್ನು ನಾವು ವಿಲ್ ಡಿಸ್ಕಸ್ ಇನ್ ಟುಮಾರೋ ವಿಡಿಯೋ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.